ಕೆ ಶಿವಕುಮಾರ್ ಮತ್ತೆ ಪರಮೇಶ್ವರ್ ಅವರ ಹೆಸರಲ್ಲಿ ಖುದಾ ಹೆಸರು ಸೇರ್ ಬಂತಂತೆ. ಇವ್ರು ಯಾರ್ರೀ? ಇವ್ನಿಗೆ ಎಲ್ಲಿ ಕಣ್ ಬನ್ನುತ್ತೆ? ಏನ್ರಿ ಮಿನಿಸ್ಟರ್ ಆಗಿ ಏನ್ ಸಾಧನೆ ಮಾಡಿದಿಲ್ರಿ ನೀವು? ಮಾಡ್ತಾ ಇರೋದು ನೀವು ನೀಚ ಹಲ್ಕ ಕೆಲಸ. ಇಂಥ ನಾಲಾಯಕಗಳಿಗೆಲ್ಲ ಸಚಿವ ಸ್ಥಾನ ಕೊಡಬಾರ್ದು. ಧರ್ಮನ ಹಾಳು ಮಾಡ್ತಿರುವಂತಹ ರಹೀಂ ಖಾನ್ ಎಚ್ಚರಿಕೆಯನ್ನ ಕೊಡ್ತಾ ಇದೀವಿ. ರಹೀಂ ಖಾನ್ ಕೂಡಲೇ ಕ್ಷಮೆ ಕೇಳಬೇಕು. ಕನ್ನಡ ಮಾತಾಡಕ್ಕೂ ಬರಲ್ಲ, ಕನ್ನಡ ಬರೆಯಕ್ಕೂ ಬರಲ್ಲ, ನೀವು ಮುಸಲ್ಮಾನ್ ಸಮಾಜಕ್ಕೂ ಇಲ್ಲ, ಕನ್ನಡ ಪರನೂ ಇಲ್ಲ. ನಿಮ್ಮ ರಹೀಂ ಖಾನ್ ನೀವು ಯಾವತ್ತಾದ್ರೂ ಕನ್ನಡದಲ್ಲಿ ಭಾಷಣ ಕೊಟ್ಟಿದ್ದೀರಾ? ನಿಮ್ಮಂತವ್ರಿಗೆ ಕರ್ನಾಟಕದಲ್ಲಿ ಸಚಿವ ಸ್ಥಾನ ಬೇರೆ ಬೇಕಾ ನಿಮಗೆ? ಮುಖ್ಯಮಂತ್ರಿಗಳೇ, ನಿಮಗೆ ಇಡೀ ಮುಸಲ್ಮಾನರಲ್ಲಿ ರಹೀಂ ಖಾನ್ ಮಾತ್ರ ಸಿಗದ? ನಿಮ್ಮಂತವ್ರು ಮುಸಲ್ಮಾನರು ನಮ್ಮ ಸಮಾಜಕ್ಕೆ ಬೇಕಾಗಿಲ್ಲ. ನಿಮ್ಗೆ ಏನ್ ಕೊಡುಗೆ ಕೊಟ್ಟಿದ್ರಲ್ರಿ? ಕಾಂಗ್ರೆಸ್ ಪಕ್ಷದ ವಿರುದ್ಧ ಇಡೀ ಮುಸಲ್ಮಾನ್ ಸಮಾಜ ಹೋರಾಟ ಮಾಡಬೇಕಾಗುತ್ತೆ. सिद्धरामैया साहब आपके सामने आए, इनके लिए तो मैं तो बोलता हूँ खुदा का चेहरा दिखता है, तो तीनों का नाम वो खुदा से जाके मिलता है. डी.के. शिव कुमार जी, परमेश्वर जी, ईश्वर जी, तीनों का नाम भी ईश्वर से लगता है. ರಹೀಂ ಖಾನ್ ಅನ್ನೋ ಮಾಜಿ ಸಚಿವರು, ಹಾಲಿ ಬೀದರ್ MLA, ಇವ್ರು ನಾಲ್ಗೆ ಹರಿಬಿಟ್ಟಿರುವಂತಹ ಕೆಲಸ. ಯಾರ್ಯಾರು ಮುಖ್ಯಮಂತ್ರಿಗಳಾಯ್ತಾರೆ ಅವ್ರನ್ನ ಖುದಾ ಅನ್ನೋ ಹೋಲಿಕೆ ಮಾಡುವಂತಹದ್ದು. ಇದಕ್ಕೆ ಮುಂಚೆ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆದಾಗ ಖುದಾ ಅವರ ರೂಪದಲ್ಲಿ ಕಾಣು ಬಂದಿರೋದಂಥದ್ದು. ಈಗ ಡಿ.ಕೆ. ಶಿವಕುಮಾರ್ ಮುಖ್ಯಮಂತ್ರಿಗಳಾದ ತಕ್ಷಣ ಖುದಾ ಅನ್ನ ಆ ರೂಪದಲ್ಲಿ, ಖುದಾ ಹೆಸರು ಡಿ.ಕೆ. ಶಿವಕುಮಾರ್ ಮತ್ತೆ ಪರಮೇಶ್ವರ್ ಹೆಸರಲ್ಲಿ ಖುದಾ ಹೆಸರು ಕಂಡು ಬಂದಿರೋದು ಇವ್ರಿಗೆ. ಮುಸಲ್ಮಾನ್ ಸಮಾಜ ಒಂದೇ ಅಲ್ಲನ ನಂಬೋದು, ಒಂದೇ ಖುದಾನ ನಂಬೋದು. ಈ ರಹೀಂ ಖಾನ್ ಅನ್ನ ವ್ಯಕ್ತಿ ಯಾವ ಮುಖ್ಯಮಂತ್ರಿ ಯಾರ್ಯಾರು ಆಯ್ತಾರೆ ಅವ್ರನ್ನ ಅಲ್ಲ ಮತ್ತೆ ಖುದಾ ಅಂತ ಹೇಳಿಕೆ ಕೊಟ್ಟಿರುವಂತ ಈ ನಾಲಾಯಕ್ ರಹೀಂ ಖಾನನ್ನ ಕೂಡಲೇ ಸನ್ಮಾನ್ಯ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರೇ ನಿಮಗೆ ಹೇಳ್ತೀವಿ, ಇವರು ಬರೀ ಹೋಲಿಕೆ ಮಾಡಕ್ಕೆ ನಿಮಗೆ ಮರದ ಮೇಲೆ ಏರಿಸಿ ನಿಮಗೆ ಸಚಿವ ಸ್ಥಾನ ಪಡ್ಕೊಳ್ಳೋಕೆ ಕುರ್ಚಿಗಾಗಿ ಇವರು ಧರ್ಮನ ಹಾಳು ಮಾಡ್ತಿರುವಂತಹ ರಹೀಂ ಖಾನು. ಇಂಥ ನಾಲಾಯಕಗಳಿಗೆಲ್ಲ ಸಚಿವ ಸ್ಥಾನ ಕೊಡಬಾರ್ದು. ಇಂಥವ್ರಿಗೆ ಸಚಿವ ಸ್ಥಾನ ಕೊಟ್ಟರೆ ನಾಳೆ ದಿವಸ ಇವರು ವಿರುದ್ಧ ಇಡೀ ಮುಸಲ್ಮಾನ್ ಸಮಾಜ ಹೊರಗೆ ಬರುತ್ತೆ, ಹೋರಾಟ ಮಾಡಬೇಕಾಗುತ್ತೆ. ಎಚ್ಚರಿಕೆಯನ್ನ ಕೊಡ್ತಾ ಇದ್ದೀವಿ. ರಹೀಂ ಖಾನ್ ಕೂಡಲೇ ಕ್ಷಮೆ ಕೇಳಬೇಕು. ಈ ಇಡೀ ಕರ್ನಾಟಕ ಮುಸಲ್ಮಾನರಿಗೆ ಕ್ಷಮೆ ಕೇಳಬೇಕು. ಆಮೇಲೆ ನಿಮಗೆ ಕನ್ನಡ ಮಾತಾಡೋಕ್ಕೂ ಬರಲ್ಲ, ಕನ್ನಡ ಬರೆಯೋಕ್ಕೂ ಬರಲ್ಲ, ನೀವು ಮುಸಲ್ಮಾನ್ ಸಮಾಜಕ್ಕೂ ಇಲ್ಲ, ಕನ್ನಡ ಪರನೂ ಇಲ್ಲ. ನಿಮಗೆ ಯಾವ ಕನ್ನಡ ಪರ ಎಷ್ಟು ಜನ ಹೋರಾಟಗಾರರು ಇದ್ದಾರೆ ಅಂತಾನೆ ಹೆಸರು ಗೊತ್ತಿಲ್ದಿರೋ ನಿಮ್ಮ ರಹೀಂ ಖಾನ್ ನೀವು ಯಾವತ್ತಾದ್ರೂ ಕನ್ನಡದಲ್ಲಿ ಭಾಷಣ ಕೊಟ್ಟಿದ್ದೀರಾ? ಯಾಕೆ ಕನ್ನಡ ನಿಮಗೆ ಬರಲ್ವಾ? ನಿಮ್ಮಂಥವ್ರಿಗೆ ಈ ಕರ್ನಾಟಕದಲ್ಲಿ ಸಚಿವ ಸ್ಥಾನ ಬೇರೆ ಬೇಕಾ ನಿಮಗೆ? ಇಡೀ ಮುಸಲ್ಮಾನ್ ಸಮಾಜಕ್ಕೆ ಪದೇ ಪದೇ ಅಪಮಾನ ಮಾಡುವಂಥ ಕೆಲಸ ಮಾಡ್ತಾ ಈ ರಹೀಂ ಖಾನನ್ನ ಕೂಡಲೇ ಇವ್ರಿಗೆ ಈ ಕಾಂಗ್ರೆಸ್ ಪಕ್ಷದಿಂದ ವಜಾ ಮಾಡಬೇಕು. ರಹೀಂ ಖಾನ್ ಕ್ಷಮೆ ಕೇಳಬೇಕು. ಡಿ.ಕೆ. ಶಿವಕುಮಾರ್ ಸಾಹೇಬ್ರೆ, ಮುಖ್ಯಮಂತ್ರಿಗಳೇ, ನಿಮಗೆ ಇಡೀ ಮುಸಲ್ಮಾನಲ್ಲಿ ರಹೀಂ ಖಾನ್ ಮಾತ್ರ ಸಿಗದ? ಹಲವಾರು ಜನ ಇದ್ದಾರೆ. ಸಲೀಂ ಅಹಮದ್ ಇದ್ದಾರೆ, ತನ್ವೀರ್ ಸೇಠ್ ಇದ್ದಾರೆ, ಎನ್.ಎ. ಹ್ಯಾರಿಸ್ ಇದ್ದಾರೆ, ಇಂಥ ಹಲವಾರು ಜನ ಇದ್ದಾರೆ. ಅವ್ರಿಗೆ ಯಾರಿಗಾದ್ರೂ ಆಯ್ಕೆ ಮಾಡಿ ಸಚಿವ ಸ್ಥಾನಕ್ಕೆ. ಈ ವೈಎನ್ಗೆ ಯಾವುದೇ ಕಾರಣಕ್ಕೆ ಸಚಿವ ಸ್ಥಾನ ಕೊಡಬಾರ್ದು. ಸಚಿವ ಸ್ಥಾನ ಈ ರಹೀಂ ಖಾನ್ಗೆ ಏನಾದರೂ ಸಿಕ್ತು ಅಂದರೆ ರಹೀಂ ಖಾನ್ ವಿರುದ್ಧ, ಆಮೇಲೆ ಕಾಂಗ್ರೆಸ್ ಪಕ್ಷದ ವಿರುದ್ಧ ಇಡೀ ಮುಸಲ್ಮಾನ್ ಸಮಾಜ ಹೋರಾಟ ಮಾಡಬೇಕಾಗುತ್ತೆ. ಮುಸಲ್ಮಾನ್ ಸಮಾಜಕ್ಕೆ ಹೇಳ್ತಾ ಇದ್ದೀನಿ, ಇವು ರಹೀಂ ಖಾನ್ಗೆ ಎಲ್ಲರೂ ವಿರೋಧ ವ್ಯಕ್ತಪಡಿಸಿ ರಹೀಂ ಖಾನು ಖುದಾ ಕಣ್ಣು ಬಂದಿರೋದಂತೆ ಸಿದ್ದರಾಮಯ್ಯನ ಮುಖದಲ್ಲಿ. ಆಮೇಲೆ ಈಗ ಮೊನ್ನೆ ನಡೆದ ಕಲಬುರಗಿಯಲ್ಲಿ ಕಾರ್ಯಕ್ರಮದಲ್ಲಿ ವೇದಿಕೆಯಲ್ಲಿ ಬಹಿರಂಗ ಹೇಳ್ತಾನೆ, ಡಿ.ಕೆ. ಶಿವಕುಮಾರ್ ಮತ್ತೆ ಪರಮೇಶ್ವರ್ ಅವರ ಹೆಸರಲ್ಲಿ ಖುದಾ ಹೆಸರು ಸೇರ್ ಬಂತಂತೆ. ಇವ್ರು ಯಾರ್ರೀ? ಇವ್ನಿಗೆ ಎಲ್ಲಿ ಕಣ್ಣು ಬನ್ನುತ್ತೆ? ಯಾವುದು ದೊಣ್ಣೆ ನಾಯಕ ಅಂತ ರಹೀಂ ಖಾನು ಖುದಾ ನೋಡ್ಬಿಡೋದು? ಯಾವ ಭಗವಂತಗೆ ಯಾವ ದೃಷ್ಟಿಯಿಂದ? ಏನು ಬಾಬಾನ, ಸ್ವಾಮೀಜಿನ ಹೆಂಗ್ ಕಂಡು ಬರುತ್ತೆ ಖುದಾ ಮತ್ತೆ ಅಲ್ಲ ಇವ್ರಿಗೆಲ್ಲ? ಇದೇ ಎಚ್ಚರಿಕೆ ರಹೀಂ ಖಾನ್, ನಿಮಗೆ ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಇಲ್ಲ ಅಂದ್ರೆ ನಿಮ್ಮ ವಿರುದ್ಧ ಉಗ್ರ ಹೋರಾಟ ಮಾಡಬೇಕಾಗುತ್ತೆ. ಕರ್ನಾಟಕದಿಂದ ನಿಮಗೆ ಓಡಿಸ್ಬೇಕಾಗುತ್ತೆ. ನಿಮ್ಮಂಥವ್ರು ಮುಸಲ್ಮಾನರು ನಮ್ಮ ಸಮಾಜಕ್ಕೆ ಬೇಕಾಗಿಲ್ಲ. ನಿಮ್ಗೆ ಏನು ಕೊಡುಗೆ ಕೊಟ್ಟಿದ್ರಲ್ರಿ? ಯಾವುದಾದ್ರು ಮುಸಲ್ಮಾನ್ ಸಮಾಜಕ್ಕಿರಲಿ, ಕರ್ನಾಟಕಕ್ಕಿರಲಿ, ಯಾರಂತ ನಿಮ್ಗೆ ಗೊತ್ತಿಲ್ಲ. ರಹೀಂ ಖಾನ್ ಏನ್ರಿ ಮಿನಿಸ್ಟರ್ ಆಗಿ ಏನು ಸಾಧನೆ ಮಾಡಿದಿಲ್ರಿ ನೀವು? ಒಂದಾದ್ರೂ ತೋರಿಸ್ರಿ, ಒಂದು ಸಾಧನೆ ಮಾಡಿರೋದು ತೋರಿಸ್ರಿ. ನಿಮಗೆ ಹೇಳ್ತೀನಿ, ರಾಜಸ್ಥಾನಿ ಆ ನಿರಂಜನ್ ಶರ್ಮಾಗೆ ಇಟ್ಕೊಂಡು ನಮ್ಮ ಸಚಿವರು ಕೊಡೋ ಅಂತ ಕೋಟ್ರಸಲ್ಲಿ ನೀವು ಏನೇನು ಮಾಡಿದ್ರ ನನಗೆ ಪ್ರಸ್ತಾಪ ಮಾಡ್ತೀನಿ ನಾನು. ನಿರಂಜನ್ ಶರ್ಮಾ, ನಿಮ್ಗೆ ಏನು ಅವಶ್ಯಕತೆ ಇತ್ತು ನಿರಂಜನ್ ಶರ್ಮಾಗೆ ಸರ್ಕಾರಿ ವಾಹನ ಮತ್ತೆ ಸರ್ಕಾರಿ ಡ್ರೈವರ್ ಕೊಡೋಕ್ಕೆ? ಅದ್ರಲ್ಲಿ ಓಡಾಡ್ಬೇಕಾ? ನಿಮ್ಮ ನರ್ಸಿಂಗ್ ಕಾಲೇಜು ಯಲಹಂಕದಲ್ಲಿ ಐತಲ್ಲ, ಅದನ್ನೆಲ್ಲ ಮಾಡ್ತಾ ಇರೋದು ನೀವು ನೀಚ ಹಲ್ಕ ಕೆಲಸ. ನೀವು ಪದೇ ಪದೇ ಮುಸಲ್ಮಾನ್ ಸಮಾಜಕ್ಕೆ ಅವಮಾನ ಮಾಡುವಂಥ ತಲೆ ಬಗ್ಸುವಂಥ ಕೆಲಸ ಮಾಡ್ತಿರೋದು. ಇಂಥವ್ರಿಗೆ ಸಚಿವ ಸ್ಥಾನ ಕೊಟ್ಟರೆ ನಾಳೆ ಇಡೀ ಮುಸಲ್ಮಾನ್ ಸಮುದಾಯ
ತಲೆ ಬಗ್ಸುವಂತ ಕೆಲಸ ಆಗಿದೆ. ಡಿ ಕೆ ಶಿವಕುಮಾರ್ ಅವರೇ, ನಿಮ್ಮ ಹತ್ರ ಮನವಿ ಮಾಡ್ತೀವಿ, ಯಾವುದೇ ಕಾರಣಕ್ಕೆ ಇವ್ರಿಗೆ ಸಚಿವ ಸ್ಥಾನ ನೀಡಬಾರದು. ಇಲ್ಲದಿದ್ರೆ ಇಡೀ ಮುಸಲ್ಮಾನ್ ಸಮಾಜ ಕಾಂಗ್ರೆಸ್ ಪಕ್ಷದ ವಿರುದ್ಧ, ಸರ್ಕಾರದ ವಿರುದ್ಧ ಹೋರಾಟ ಮಾಡಬೇಕಾಗುತ್ತೆ.